ಅಜ್ಞಾನದ ಕತ್ತಲಿನಿಂದ ಕುರುಡಾದ ನನ್ನ ಕಣ್ಣುಗಳನ್ನು ಜ್ಞಾನವೆಂಬ ಪಂಜಿನಿಂದ ಬೆಳಗಿಸುವ ನನ್ನ ಗುರುವಿಗೆ ನನ್ನ ನಮಸ್ಕಾರ. ಕೃಷ್ಣ ಪರಮಾತ್ಮನಿಗೆ ಈ ಒಂದು ಪ್ರಾರ್ಥನೆಯನ್ನು ಪ್ರತಿದಿನವೂ ಯಾರು ಮಾಡ್ತಾರೋ ಅವರ ಜೀವನ ಚೆನ್ನಾಗಿರತ್ತಂತೆ. ಇದನ್ನು ಸ್ವತಃ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಉಲ್ಲೇಖ ಮಾಡಿದ್ದಾನೆ ಕೂಡ. ನಾವು ಪ್ರತಿಯೊಂದು ವಿಚಾರಗಳನ್ನು ತಿಳ್ಕೊತೀವಿ, ಆದರೆ ಅದನ್ನು ಕೇಳಿದಾಗಷ್ಟೇ ಮಾಡ್ತೀವಿ. ಪ್ರತಿದಿನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ಇಲ್ಲ. ಯಾಕಂದರೆ ನಮಗಿರುವಂತಹ ಟೆನ್ಷನ್ ಇರ್ಬೋದು, ಕೆಲಸದ ಒತ್ತಡಗಳು ಇರ್ಬೋದು, ಅಥವಾ ಇನ್ನು ಹಲವಾರು ರೀತಿಯ ಕಾರಣಗಳಿಂದ ನಾವು ಈ ತಪ್ಪನ್ನು ಮಾಡ್ತೀವಿ. ಆದರೆ ಪ್ರತಿದಿನವನ್ನು ನಮಗೆ ನೀಡುವಂತಹ ಭಗವಂತನಿಗೆ ಒಂದು ಅರೆ ಕ್ಷಣವಾದರೂ ಈ ಮಾತನ್ನು ಹೇಳಿ ಅವನಿಗೆ ನಮಗೆ ಈ ಜನ್ಮ ಕೊಟ್ಟಿರೋದಕ್ಕೆ ನಾವು ಕೃತಜ್ಞತೆಯನ್ನು ಹೇಳಲೇಬೇಕು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ರಾ? ಮಾನವ ಮತ್ತು ಪ್ರಾಣಿ ಜನ್ಮಗಳ ಆಯ್ಕೆ ಹೇಗಾಗತ್ತೆ ಅಂದರೆ, ಪ್ರಾಣಿಯನ್ನಾಗಿ ಮಾಡಬೇಕಾ ಒಂದು ಆತ್ಮವನ್ನು, ಇಲ್ಲ ಮಾನವನ ಜನ್ಮಕ್ಕೆ ಹಾಕಬೇಕಾ ಆತ್ಮವನ್ನು ಅನ್ನುವಂತಹ ನಿರ್ಧಾರ ನಮ್ಮ ಹುಟ್ಟಿಗೂ ಮುನ್ನ ನಿರ್ಧಾರ ಆಗತ್ತೆ. ಅಂದರೆ ಮನುಷ್ಯ ಮತ್ತು ಪ್ರಾಣಿ ಜನ್ಮಗಳ ಆಯ್ಕೆ ಹೇಗಾಗುತ್ತೆ ಅನ್ನೋದನ್ನು ಭಗವದ್ಗೀತೆ ನಮಗೆ ತಿಳಿಸುತ್ತೆ. ಅದರ ಒಂದು ಸಂಪೂರ್ಣ ವಿವರಣೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಪಾರಮಾರ್ಥಿಕ ಜ್ಞಾನದ ಕ್ಷೇತ್ರದಲ್ಲಿ ಶಿಷ್ಯರಿಗೆ ಬೆಳಕನ್ನು ತೋರಿಸುವ ಗುರುವಿಗೆ ಹೀಗೆ ನಮಸ್ಕಾರ ಮಾಡುವುದು ಪದ್ಧತಿ. ವೈದಿಕ ಶಿಕ್ಷಣ ಪ್ರಕ್ರಿಯೆಗೆ ಯಾವುದೇ ಸಂಶೋಧನೆಯ ಅಗತ್ಯವಿಲ್ಲ. ಲೌಕಿಕವಾದ ವಿದ್ವತ್ ಕ್ಷೇತ್ರದಲ್ಲಿ ನಮ್ಮ ಶೈಕ್ಷಣಿಕ ಸಾಧನೆಯನ್ನು ಯಾವುದೋ ಒಂದು ಸಂಶೋಧನೆಯ ಮೂಲಕ ತೋರಿಸಬೇಕಾಗುತ್ತದೆ. ಆದರೆ ವೈದಿಕ ಶಿಕ್ಷಣದ ರೀತಿ ಬೇರೆಯೇ ಆಗಿದೆ. ಅಲ್ಲಿ ಆಗಲೇ ಸಂಶೋಧನೆಯನ್ನು ಮಾಡಿ ಆಗಿದೆ. ಇದು ಸಂಪೂರ್ಣವಾಗಿದೆ ಕೂಡ. ಗುರುವಿನಿಂದ ಸಂಶೋಧನೆಯನ್ನು ಮಾಡಿ ಆಗಿದೆ. ಇದು ಸಂಪೂರ್ಣ ರೀತಿಯಲ್ಲಿ ಗುರುವಿನಿಂದ ಶಿಕ್ಷಣಿಗೆ ಅಂದರೆ ಪಾರಂಪರಾಗತವಾಗಿ ನೀಡಲಾಗಿದೆ. ಇಲ್ಲಿನ ಸಂಶೋಧನೆ ಅನ್ನೋದು ಪ್ರಶ್ನೆಗೆ ಬರೋದಿಲ್ಲ. ಯಾಕಂದರೆ ವ್ಯಕ್ತಿಯು ಸಂಶೋಧನೆಯ ಕಾರ್ಯವನ್ನು ನಡೆಸುವ ಉಪಕರಣಗಳಾಗಲಿ ವಿಧಾನವನ್ನಾಗಲಿ ಅಸಮರ್ಪಕವಾಗಿ ಮತ್ತು ಅಪರಿಪೂರ್ಣವಾಗಿ ನಮ್ಮ ಭೌತಿಕ ಜೀವನದ ಹಂತದಲ್ಲಿ ಅನೇಕ ನಿಸರ್ಗ ನಿಯಮಗಳಿಗೆ ನಾವು ಬದ್ಧರಾಗಿದ್ದೇವೆ. ಬದ್ಧಾತ್ಮರೆಲ್ಲರೂ ತಮ್ಮ ಇಂದ್ರಿಯಗಳ ಅಪರಿಪೂರ್ಣತೆಯಿಂದಾಗಿ 4 ಬಗೆಯ ದೋಷಗಳನ್ನು ಹೊಂದಿರುತ್ತಾರೆ. ಬದ್ಧಾತ್ಮನು ತಪ್ಪು ಮಾಡುವುದು ಖಚಿತವಾಗಿರುವುದು ಒಂದು ದೋಷ. ತಪ್ಪು ಮಾಡದಿರುವ ಮನುಷ್ಯನೇ ಇಲ್ಲ. ಉದಾಹರಣೆಗೆ, ಭಾರತದಲ್ಲಿ ಮಹಾತ್ಮ ಗಾಂಧಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅನಿಸಿದ್ದರು. ಆದರೆ ಅವರು ತಪ್ಪುಗಳನ್ನು ಮಾಡಿದ್ದರು. ಅವರ ಕೊಲೆ ನಡೆದ ಪ್ರಾರ್ಥನಾ ಸಭೆಗೆ ಬರುವುದಕ್ಕಿಂತ 5 ನಿಮಿಷ ಮುಂಚಿತವಾಗಿ ಅವರ ಆಪ್ತ ಸಹಚರರು ಹೋಗಬಾರದು ಎಂದು ತಡೆದಿದ್ದರು. ಆದರೆ ಆ ಸಮಯದಲ್ಲಿ ಗಾಂಧೀಜಿಯವರು ಒಪ್ಪಲಿಲ್ಲ. ಸಭೆಗೆ ಹೋದರು. ಜೀವನಬದ್ಧ ಸ್ಥಿತಿಯಲ್ಲಿ ತಪ್ಪು ಮಾಡುವುದು ಅತ್ಯಂತ ಸಹಜ. ಗಾದೆಯೇ ಇದೆ, ತಪ್ಪು ಮಾಡುವುದು ಮಾನವ ಸಹಜ ಗುಣ ಅಂತ. ಬದ್ಧ ಜೀವಿಯ ಇನ್ನೊಂದು ದೋಷ, ಅವನು ಖಂಡಿತವಾಗಿಯೂ ಭ್ರಮೆಗೊಳಗಾಗುವುದು. ಭ್ರಮಿತನಾಗುವುದು ಎಂದರೆ ಇಲ್ಲದ ಏನೋ ಒಂದನ್ನು ಇದೆ ಎಂದು ಒಪ್ಪಿಕೊಳ್ಳುವುದು. ಕೇವಲ ಕಣ್ಣುಕಟ್ಟನ್ನು ವಾಸ್ತವವೆಂದು ಭಾವಿಸುವುದು. ನಮ್ಮಲ್ಲಿ ಪ್ರತಿಯೊಬ್ಬರೂ ನಾವು ಅಂದರೆ ಈ ದೇಹ ಎಂದು ಭಾವಿಸಿದ್ದೇವೆ. ಆದರೆ ವಾಸ್ತವವಾಗಿ ನಾವು ದೇಹವಲ್ಲ, ದೇಹವನ್ನೇ ಆತ್ಮವೆಂದು ಭಾವಿಸುವುದೇ ಭ್ರಮೆ ಅಥವಾ ಮಾಯೆ. ಮೋಸ ಮಾಡುವ ಪ್ರವೃತ್ತಿ ಇರುವುದು ಬದ್ಧಾತ್ಮರ 3ನೆಯ ದೋಷ. ಅಂಗಡಿಯವನು, ನೀನು ನನ್ನ ಗೆಳೆಯನಾದ್ದರಿಂದ ನಿನ್ನ ಹತ್ತಿರ ನಾನು ಲಾಭ ಮಾಡಿಕೊಳ್ಳಲ್ಲ ಎಂದು ಹೇಳುವುದನ್ನು ಕೇಳುತ್ತೇವೆ. ಆದರೆ ವಸ್ತುತಃ ಅವನು ಆಗಲೂ ಕೊನೆಯ ಪಕ್ಷ 50% ಲಾಭ ತೆಗೆದುಕೊಳ್ಳುವುದು ನಮಗೆ ಗೊತ್ತು. ಈ ಥರದ ವಂಚಿಸುವ ಪ್ರವೃತ್ತಿಯು ಬೇಕಾದಷ್ಟು ನಿದರ್ಶನಗಳು ನಮ್ಮ ಕಣ್ಣಿಗೆ ಬೀಳುತ್ತೆ. ಉಪಾಧ್ಯಾಯರು ನಿಜವಾಗಿ ಏನೂ ತಿಳಿಯದೇ ಇದ್ದರೂ ಬಹುಶಃ ಹೀಗಿರಬಹುದು ಎಂದು ಮುಂತಾದ ಮಾತುಗಳಿಂದ ಸಿದ್ಧಾಂತಗಳನ್ನು ಮಂಡಿಸುತ್ತಾರೆ.
ವಾಸ್ತವವಾಗಿ ಅವರು ವಿದ್ಯಾರ್ಥಿಗಳನ್ನು ವಂಚಿಸುತ್ತಾರೆ. ಇದು 4ನೆಯ ದೋಷವೆಂದರೆ ಜೀವಿಯ ಇಂದ್ರಿಯಗಳು ಪರಿಪೂರ್ಣವಾಗಿಲ್ಲ ಎನ್ನುವುದು. ನಮ್ಮ ದೃಷ್ಟಿ ಎಷ್ಟು ಸೀಮಿತವೆಂದರೆ ನಾವು ಬಹು ದೂರವಾದವರಾಗಲಿ ತೀರಾ ಹತ್ತಿರದಲ್ಲಾಗಲಿ ನೋಡಲಾರೆವು. ಕೆಲವು ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಮಾತ್ರ ಕಣ್ಣು ನೋಡಬಲ್ಲದು. ಆದ್ದರಿಂದ ನಮ್ಮ ದೃಷ್ಟಿ ಅಸಮರ್ಪಕ. ಹೀಗೆಯೇ ಎಲ್ಲ ಇಂದ್ರಿಯಗಳು ಅಪರಿಪೂರ್ಣವಾಗಿವೆ, ಸೀಮಿತವಾಗಿವೆ. ಮಿತಿಯಿಲ್ಲದ್ದನ್ನು ಈ ಅಸಮರ್ಪಕ ಮಿತಿಯು ಸೀಮಿತವೂ ಆದ ಇಂದ್ರಿಯಗಳಿಂದ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ನಿರ್ಣಯ ಹೀಗೆ: ಅನೇಕ ದೃಷ್ಟಿಗಳಿಂದ ಬದ್ಧನಾಗಿರುವ ನಮ್ಮ ಪ್ರಸ್ತುತ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಪರಮ ಸತ್ಯವನ್ನರಿಯಲು ಹೋಗುವುದನ್ನು ವೈದಿಕ ಶಿಕ್ಷಣವು ಪ್ರೋತ್ಸಾಹಿಸುವುದಿಲ್ಲ. ನಾವು ಜ್ಞಾನವನ್ನು ಪಡೆಯಬೇಕಾದರೆ 4 ದೋಷಗಳಿಂದ ಬದ್ಧವಾಗಿಲ್ಲದ ಉನ್ನತಮ ಮೂಲವೊಂದು ಇರುವುದು ಮಾತ್ರವೇ ಅದನ್ನು ಪಡೆಯಬೇಕು. ಆ ಮೂಲಕವೇ ಕೃಷ್ಣ. ಅವನು ಭಗವದ್ಗೀತೆಯ ಪರಮೋನ್ನತ ಪ್ರಮಾಣ. ಋಷಿ ಮುನಿಗಳು ತಪೋಧನರು ಅವನೇ ಪರಿಪೂರ್ಣ ಪ್ರಮಾಣವೆಂದು ಅಂಗೀಕರಿಸಿದ್ದಾರೆ. ವೈದಿಕ ಸಾಹಿತ್ಯವನ್ನು ಗಂಭೀರವಾಗಿ ಅಭ್ಯಾಸ ಮಾಡುವವರು ಪ್ರಮಾಣವನ್ನು ಅಂಗೀಕರಿಸುತ್ತಾರೆ. ಉದಾಹರಣೆಗೆ, ಬೇಕಾದಷ್ಟು ಸಂಶೋಧನೆಗಳನ್ನು ನಡೆಸಿ ಅದರಿಂದ ಫಲಿತವಾದ ವಿದ್ವತ್ತಿನಿಂದ ಭಗವದ್ಗೀತೆಯು ಹುಟ್ಟಲಿಲ್ಲ. ಅದು ಕುರುಕ್ಷೇತ್ರ ಯುದ್ಧರಂಗದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ಪರಿಪೂರ್ಣ ಜ್ಞಾನ. ಹಿಂದೆಯೂ ಶ್ರೀಕೃಷ್ಣನು ಅದನ್ನು ಸೂರ್ಯದೇವ ವಿವಸ್ವಾನನಿಗೆ ಬೋಧಿಸಿದ್ದನು. ಅನಾದಿ ಕಾಲದಿಂದ ಮೊದಲು ವಿವಸ್ವಾನನಿಂದ ಗುರು ಶಿಷ್ಯ ಪರಂಪರೆಯಲ್ಲಿ ಅದು ಇಳಿದು ಬಂದಿತ್ತು ಎಂದು ಗೀತೆಯಿಂದಲೇ ನಮಗೆ ತಿಳಿದು ಬರುತ್ತದೆ. ಭಗವಂತ ನುಡಿಯುತ್ತಾನೆ, ನಾನು ಈ ಅವಿನಾಶಿಯಾದ ಯೋಗ ವಿಜ್ಞಾನವನ್ನು ಸೂರ್ಯದೇವ ವಿವಸ್ವಾನನಿಗೆ ಉಪದೇಶಿಸಿದೆನು. ಅದನ್ನು ವಿವಸ್ವಾನನು ಮಾನವ ಕುಲದ ಮೂಲ ಪುರುಷ ಮನುವಿಗೆ ಬೋಧಿಸಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿಕೊಟ್ಟನು. ನಾವು ಭಗವದ್ಗೀತೆಯನ್ನು ಶೈಕ್ಷಣಿಕ ತಿಳುವಳಿಕೆಯ ಪ್ರಕಾರವಾಗಲಿ ನಮ್ಮದೇ ಮಾನಸಿಕ ಊಹಾಪೋಹಗಳ ಪ್ರಕಾರವಾಗಲಿ ಅಧ್ಯಯನ ಮಾಡಿದರೆ ನಾವು ತಪ್ಪುಗಳನ್ನು ಮಾಡುವುದು ಖಂಡಿತ. ಭಗವದ್ಗೀತೆಯನ್ನು ಹಾಗೆ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಬಹು ಜಾಗರೂಕತೆಯಿಂದ ಅರ್ಜುನನ ಹೆಜ್ಜೆ ಗುರುತುಗಳನ್ನೇ ಹಿಡಿದು ಅನುಸರಿಸುವುದು ಅಗತ್ಯ. ಹಿಂದೆ ವ್ಯಾಖ್ಯಾನ ಮತ್ತು ಊಹನೆಗಳಿಂದಾಗಿ ಭಗವದ್ಗೀತೆಯ ನಿಜವಾದ ಭಾವವು ಮರೆಯಾಗಿ ಬಿಟ್ಟಿತ್ತು. ಆದ್ದರಿಂದ ಕೃಷ್ಣನು ಮತ್ತೆ ಅರ್ಜುನನಿಗೆ ಕೊಟ್ಟು ಆ ಉಪದೇಶಗಳನ್ನು ಪುನರ್ಸ್ಥಾಪಿಸಿದನು. ಹೀಗೆ ಈ ಪರಮೋನ್ನತ ಜ್ಞಾನವು ಗುರು ಶಿಷ್ಯ ಪರಂಪರೆಯಿಂದ ಇಳಿದು ಬಂದಿತ್ತು. ರಾಜರ್ಷಿಗಳು ಅದನ್ನು ಅದೇ ರೀತಿಯಲ್ಲಿ ಅರಿತರು. ಆದರೆ ಕಾಲಕ್ರಮದಲ್ಲಿ ಸರಣಿಯು ಕಡಿದು ಹೋಯಿತು. ಆದ್ದರಿಂದ ಈ ವಿಜ್ಞಾನವು ಈಗ ಅಳಿದು ಹೋಗಿದೆ. ನೀನು ನನ್ನ ಭಕ್ತನು ಗೆಳೆಯನೂ ಆದುದರಿಂದ ಪರತತ್ವದೊಂದಿಗೆ ಸಂಬಂಧವನ್ನು ಹೇಳುವ ಈ ವಿಜ್ಞಾನವನ್ನು ನಾನು ನಿನಗೆ ಈಗ ಹೇಳುತ್ತಿದ್ದೇನೆ. ಆದ್ದರಿಂದ ನೀನು ಈ ರಹಸ್ಯ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು. ಹಾಗಾಗಿ ಅರ್ಜುನನ ದಾರಿಯನ್ನೇ ಹಿಡಿಯುವ ವ್ಯಕ್ತಿಯು ಭಕ್ತಿಭಾವದಿಂದ ಕೃಷ್ಣನನ್ನು ಸಮೀಪಿಸಬೇಕು. ಆಗ ಅವನು ಭಗವದ್ಗೀತೆ ಹಾಗೂ ಇತರ ವೈದಿಕ ಸಾಹಿತ್ಯ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಬಹುದು. ವೇದಗಳು 4 ರೀತಿಯಲ್ಲಿ ಇವೆ: ಸಾಮವೇದ, ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ. ಅಲ್ಲದೆ 108 ಉಪನಿಷತ್ತುಗಳು ಕೂಡ ಇವೆ. ಈಶೋಪನಿಷತ್, ಕಟ ಉಪನಿಷತ್, ತೈತ್ತೀರಿಯ ಉಪನಿಷತ್ ಮೊದಲಾಗಿ, ಜೊತೆಗೆ ವೇದಾಂತ ಸೂತ್ರ, ಶ್ರೀಮದ್ ಭಾಗವತಂ ಮತ್ತು ಭಗವದ್ಗೀತೆಯೂ ಇವೆ. ಈ ಸಾಹಿತ್ಯ ಯಾವುದೇ ಒಂದು ಜನವರ್ಗಕ್ಕೆ ಸೇರಿದ್ದಲ್ಲ, ಇಡೀ ಮಾನವ ಸಮುದಾಯಕ್ಕೆ ಸೇರಿದ್ದು. ಮಾನವ ಜೀವನವನ್ನು ಪರಿಪೂರ್ಣಗೊಳಿಸುವ ಸಲುವಾಗಿ ವೈದಿಕ ಸಾಹಿತ್ಯದ ಪ್ರಯೋಜನ ಪಡೆಯಲು ಎಲ್ಲ ಸಮುದಾಯಗಳಿಗೂ ಅವಕಾಶವಿದೆ. ಮೊದಲೇ ಸೂಚಿಸಿರುವಂತೆ ಮಾನವ ಜನ್ಮವಿರುವುದು ಕೇವಲ ಇಂದ್ರಿಯ ತೋಷಣೆಗಳಿಗಾಗಿ ಅಲ್ಲ, ಭಗವಂತನನ್ನು, ವಿಶ್ವವನ್ನು ಮತ್ತು ನಮ್ಮ ನಿಜ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ. ಈ ಭೌತ ಜಗತ್ತು ಭಗವಂತನ ಸಮಗ್ರ ಸೃಷ್ಟಿಯ ಒಂದು ಭಾಗಶಃ
ಅಭಿವ್ಯಕ್ತಿ ಮಾತ್ರ ಎಂಬುದು ನಮಗೆ ವೈದಿಕ ಸಾಹಿತ್ಯದಿಂದ ತಿಳಿದು ಬರುತ್ತದೆ. ಭಗವತ್ ಸೃಷ್ಟಿಯ ಬಹುಭಾಗವು ವೈಕುಂಠಗಳೆಂಬ ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ. ಈ ಭೌತ ಪ್ರಕೃತಿಯಿಂದ ಆಚೆಗೆ ಆಧ್ಯಾತ್ಮಿಕವಾದ ಪ್ರಕೃತಿ ಇದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುವಂತೆ ಪೃಥ್ವಿ, ಅಪ್, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಮಿಥ್ಯ, ಅಹಂಕಾರ ಈ 8 ನನ್ನ ಪ್ರತ್ಯೇಕಿತ ಭೌತಿಕ ಶಕ್ತಿಗಳು. ಪರಾಕ್ರಮಿಯಾದ ಅರ್ಜುನನೇ, ಈ ಕೆಳಮಟ್ಟದ ಪ್ರಕೃತಿಯಲ್ಲದೆ ಅದರ ಜೊತೆಗೆ ನನ್ನ ಇನ್ನೊಂದು ಮೇಲ್ಮಟ್ಟದ ಶಕ್ತಿ ಇದೆ. ಎಲ್ಲ ಜೀವಿಗಳು ಆ ಶಕ್ತಿಗೆ ಸೇರುತ್ತವೆ. ಈ ಎಲ್ಲ ಜೀವಿಗಳು ಭೌತಿಕ ಪ್ರಕೃತಿಯೊಂದಿಗೆ ಹೋರಾಡುತ್ತಿವೆ ಮತ್ತು ಈ ಜಗತ್ತನ್ನು ಪಾಲಿಸುತ್ತಿವೆ. ಅನೇಕ ಭೌತಿಕ ವಿಶ್ವಗಳ ಒಂದು ರಾಶಿ ಇದೆ. ಈಗ ಎಲ್ಲ ವಿಶ್ವಗಳು ಸೇರಿ ಭೌತ ಸೃಷ್ಟಿ. ಈ ಅಸಂಖ್ಯಾತ ಭೌತ ವಿಶ್ವಗಳ ಸಮೂಹಗಳಿಂದ ಆಚೆಗೆ ಆಧ್ಯಾತ್ಮಿಕ ಆಕಾಶವಿದೆ. ಅದನ್ನು ಭಗವದ್ಗೀತೆಯು ಉಲ್ಲೇಖಿಸುತ್ತದೆ. ಆ ನನ್ನ ಧಾಮವನ್ನು ಸೂರ್ಯನಾಗಲಿ, ಚಂದ್ರನಾಗಲಿ ಅಥವಾ ವಿದ್ಯುತ್ತಾಗಲಿ ಬೆಳಗಬೇಕಾಗಿಲ್ಲ. ಅದನ್ನು ಒಮ್ಮೆ ಸೇರಿದವನು ಈ ಭೌತ ಜಗತ್ತಿಗೆ ಇನ್ನೆಂದೂ ಮರಳುವುದಿಲ್ಲ. ಈ ಭೌತ ಪ್ರಕ್ರಿಯೆಯ ಆಚೆಗಿರುವ ಈ ಉನ್ನತ ಪ್ರಕೃತಿಯು ನಿತ್ಯವಾದದ್ದು. ಇದು ಪ್ರಾರಂಭವಾದದ್ದನ್ನು ಯಾವ ಇತಿಹಾಸವೂ ಹೇಳುವುದಿಲ್ಲ. ಅದಕ್ಕೆ ಆದಿಯೂ ಇಲ್ಲ, ಹಾಗೆಯೇ ಅಂತ್ಯವೂ ಕೂಡ ಇಲ್ಲ. ಈ ವ್ಯಕ್ತ ಹಾಗೂ ಅವ್ಯಕ್ತ ಭೌತ ಪ್ರಕೃತಿಗೆ ಅತೀತವಾದ ಇನ್ನೊಂದು ಶಾಶ್ವತ ಪ್ರಕೃತಿ ಇದೆ. ಅದು ಸರ್ವೋನ್ನತವಾದದ್ದು ಎಂದು ನಾಶವಾಗದಂಥದ್ದು. ಅದು ಹಾಗೆಯೇ ಉಳಿದಿರುವಂಥದ್ದು. ಆ ಪರಮೋನ್ನತ ನೆಲೆಯನ್ನು ಅವ್ಯಕ್ತ, ನಾಶರಹಿತ ಎಂದು ಕರೆಯುತ್ತಾರೆ. ಅದೇ ಅತ್ಯಂತ ಉನ್ನತವಾದ ಗಂತವ್ಯ. ಅಲ್ಲಿಗೆ ನನ್ನ ಸರ್ವೋನ್ನತ ಧಾಮಕ್ಕೆ ಹೋದವನು ಅಲ್ಲಿಂದ ಮತ್ತೆ ಹಿಂತಿರುಗುವುದಿಲ್ಲ. ವೈದಿಕ ಧರ್ಮ ಅಥವಾ ವರ್ಣಾಶ್ರಮ ಧರ್ಮವನ್ನು ಶಾಶ್ವತವೆಂದು ಕರೆಯುತ್ತಾರೆ, ಏಕೆಂದರೆ ಅದರ ಆದಿಯನ್ನು ಗುರುತಿಸಲು ಯಾರಿಗೂ ಸಾಧ್ಯವಿಲ್ಲ. ಹಾಗೆಯೇ ಕ್ರೈಸ್ತ ಧರ್ಮಕ್ಕೆ 2000 ವರ್ಷಗಳ ಇತಿಹಾಸವಿದೆ. ಮಹಮ್ಮದೀಯ ಧರ್ಮಕ್ಕೆ 1300 ವರ್ಷಗಳ ಚರಿತ್ರೆ ಇದೆ. ಹಾಗೆಯೇ ವೈದಿಕ ಧರ್ಮದ ಮೂಲವನ್ನು ಗುರುತಿಸಲು ಹೊರಟರೆ ನಮಗೆ ಅದರ ಆದಿಯೂ ತಿಳಿಯುವುದಿಲ್ಲ. ಆದ್ದರಿಂದ ವರ್ಣಾಶ್ರಮ ಧರ್ಮವನ್ನು ಜೀವಿಯ ನಿತ್ಯ ಧರ್ಮವೆಂದು ಅಂಗೀಕರಿಸಲಾಗಿದೆ. ಭಗವಂತನು ಈ ಭೌತ ಜಗತ್ತನ್ನು ಸೃಷ್ಟಿಸಿದನೆಂದು ನಾವು ಅನೇಕ ವೇಳೆ ಹೇಳುತ್ತೇವೆ. ಅಂದರೆ ಜಗತ್ತಿಗಿಂತ ಮುಂಚೆಯೇ ದೇವರಿದ್ದನೆಂದು ಅರ್ಥವಾಗುತ್ತದೆ. ಈ ಸೃಷ್ಟಿಗಿಂತ ಮೊದಲೇ ಇದ್ದುದರಿಂದ ಭಗವಂತನು ಸೃಷ್ಟಿಗೆ ಅಧೀನನಲ್ಲ. ಅವನು ಒಂದು ವೇಳೆ ಭೌತ ಜಗತ್ತಿನ ನಿಯಮಗಳಿಗೆ ಅಧೀನನಾಗಿದ್ದರೆ ಅದನ್ನು ಅವನು ಹೇಗೆ ತಾನೇ ಸೃಷ್ಟಿಸುತ್ತಿದ್ದನು? ಭಗವಂತನು ಏಕಕಾಲದಲ್ಲಿ ತನ್ನ ಸೃಷ್ಟಿಯಲ್ಲಿ ಒಂದಾಗಿದ್ದಾನೆ. ಆದರೂ ಅದರಿಂದ ಪ್ರತ್ಯೇಕವಾಗಿ ಪೂರ್ಣ ಸ್ವರೂಪದಲ್ಲಿ ಇದ್ದಾನೆ. ಇದನ್ನು ಭಗವದ್ಗೀತೆಯು ವರ್ಣಿಸುತ್ತದೆ. ನನ್ನ ಪಾರಲೌಕಿಕ ರೂಪದಲ್ಲಿ ನಾನು ಇಡೀ ಸೃಷ್ಟಿಯನ್ನು ವ್ಯಾಪಿಸಿಕೊಂಡಿದ್ದೇನೆ. ಎಲ್ಲ ವಸ್ತುಗಳು ನನ್ನನ್ನೇ ಆಶ್ರಯಿಸಿವೆ, ಆದರೆ ನಾನು ಅವುಗಳಲ್ಲಿ ಇಲ್ಲ. ಆದರೂ ಸೃಷ್ಟಿಗೊಂಡದ್ದೆಲ್ಲವೂ ನನ್ನನ್ನು ಆಶ್ರಯಿಸಿಲ್ಲ. ನನ್ನ ಯೋಗ ಶಕ್ತಿಯನ್ನು ಕಂಡೆಯ. ನಾನು ಸಕಲ ಜೀವಿಗಳನ್ನು ಪೋಷಿಸುವವನಾದರೂ, ನಾನು ಎಲ್ಲೆಲ್ಲೂ ಇರುವವನಾದರೂ ನಾನೇ ಸಕಲ ಸೃಷ್ಟಿಯ ಮೂಲನಾಗಿದ್ದೇನೆ. ವಾಸ್ತವವಾಗಿ ನಾವು ಎಲ್ಲರೂ ಚೇತನಾತ್ಮರು. ಆಧ್ಯಾತ್ಮಿಕ ಆಕಾಶದಲ್ಲಿ ಅಸಂಖ್ಯಾತ ಆಧ್ಯಾತ್ಮಿಕ ಲೋಕಗಳಿಗೂ ಅಸಂಖ್ಯಾತ ಆಧ್ಯಾತ್ಮಿಕ ಜೀವಿಗಳು ಇರುವ ಲೋಕದಲ್ಲಿ ಭಗವಂತನ ಸಾಹಚರ್ಯದಲ್ಲಿ ಇರಬೇಕಾದವರು. ಆದರೆ ಆ ಆಧ್ಯಾತ್ಮಿಕ ಲೋಕದಲ್ಲಿ ಇರಲು ತಕ್ಕ ಅರ್ಹತೆ ಇಲ್ಲದವರನ್ನು ಈ ಭೌತಿಕ ಜಗತ್ತು ಕಳುಹಿಸಲಾಗುತ್ತದೆ. ಈ ವಿಚಾರವನ್ನೇ ಮಿಲ್ಟನ್ನನ್ನು ತನ್ನ ಪ್ಯಾರಡೈಸ್ ಲಾಸ್ಟ್ ಕೃತಿಯಲ್ಲಿ ವ್ಯಕ್ತಪಡಿಸಿದ್ದಾನೆ. ಚೇತನವುಳ್ಳ ಆತ್ಮವಾಗಿದ್ದರೂ ನಾವಾಗಿಯೇ ಬಯಸಿ ಈ ಭೌತ ದೇಹವನ್ನು ಅಂಗೀಕರಿಸಿದ್ದೇವೆ. ಅದನ್ನು ಒಪ್ಪಿಕೊಂಡಿದ್ದರಿಂದ ಭೌತ ಪ್ರಕೃತಿಯ 3 ತೆರನಾದ ದುಃಖಗಳನ್ನು ಒಪ್ಪಿಕೊಂಡಿದ್ದೇವೆ. ಅದನ್ನು ನಾವು ಯಾವಾಗ ಸ್ವೀಕರಿಸಿದೆವು
ಮತ್ತು ಹೇಗೆ ಎಂಬುದನ್ನು ಗುರುತಿಸುವುದು ಸಾಧ್ಯವಿಲ್ಲ. ಬದ್ಧಾತ್ಮನು ಮೊದಲು ಈ ಭೌತ ದೇಹಗಳನ್ನು ಎಂದು ಸ್ವೀಕರಿಸತೊಡಗಿದ ಎಂದು ಯಾರೂ ಗುರುತಿಸಲಾರರು. ಸದ್ಯದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಡಾರ್ವಿನ್ನನ ವಿಕಾಸವಾದವು ಪ್ರಧಾನವಾಗಿದೆ. ಆದರೆ ಪದ್ಮಪುರಾಣ ಹಾಗೂ ಇತರ ಅಧಿಕೃತ ಶಾಸ್ತ್ರ ಗ್ರಂಥಗಳಲ್ಲಿ ದೇಹದ ಒಂದು ರೂಪದಿಂದ ಇನ್ನೊಂದಕ್ಕೆ ಆಗುವ ಆಧ್ಯಾತ್ಮಿಕ ವಿಕಾಸವನ್ನು ವಿವರಿಸಲಾಗಿದೆ. ಜೀವಿಗಳಲ್ಲಿ 84 ಲಕ್ಷ ವರ್ಗಗಳಿವೆ ಎಂದು ಈ ಪುರಾಣವು ಹೇಳುತ್ತದೆ. ಇವುಗಳಲ್ಲಿ 9 ಲಕ್ಷ ಬಗೆಗಳು ನೀರಿನೊಳಗೆಯೇ ಜೀವಿಸುತ್ತವೆ. ಗಿಡ ಮರ ಮೊದಲಾದ ಸಸ್ಯರಾಶಿಯಲ್ಲಿ 20 ಲಕ್ಷ ಬಗೆಗಳಿವೆ. ಈಗಲಾದರೂ ಪ್ರತಿಯೊಬ್ಬನು ಡಾರ್ವಿನ್ನ ಸಿದ್ಧಾಂತಕ್ಕೆ ಹೆಚ್ಚು ಒತ್ತು ಕೊಡುತ್ತಾರೆ. ಆದರೆ ವೈದಿಕ ಸಾಹಿತ್ಯದಲ್ಲಿ ವಿವಿಧ ವರ್ಗಗಳನ್ನು ಕುರಿತು ಅಪಾರವಾದ ಮಾಹಿತಿ ಇದೆ. ಜೀವಿ ವರ್ಗಗಳು ಕೆಳಗಿನ ರೂಪಗಳಿಂದ ಮೇಲು ರೂಪಗಳ ಕಡೆಗೆ ವಿಕಾಸಗೊಳ್ಳುತ್ತಾ ಹೋಗುತ್ತಿವೆ ಎಂದು ಡಾರ್ವಿನ್ ಅಭಿಪ್ರಾಯ ಪಡುತ್ತಾನೆ. ಆದರೆ ಅದು ಸತ್ಯವಲ್ಲ. ಆತ್ಮವು ಕೆಳರೂಪಗಳಿಂದ ಮೇಲು ರೂಪಗಳ ಕಡೆಗೆ ಪ್ರಗತಿ ಹೊಂದುತ್ತಿರಬಹುದು. ಆದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಎಲ್ಲ ವರ್ಗಗಳನ್ನು ಶ್ರೀಕೃಷ್ಣನು ಸೃಷ್ಟಿಸಿದನು ಎಂದು ಭಗವದ್ಗೀತೆ ಸೂಚಿಸುತ್ತದೆ. ಕುಂತಿ ಪುತ್ರನೇ, ಕಲ್ಪದ ಕೊನೆಯಲ್ಲಿ ಭೌತ ಸೃಷ್ಟಿ ಎಲ್ಲವೂ ನನ್ನ ಒಳಗೆ ಪ್ರವೇಶಿಸುತ್ತದೆ. ಇನ್ನೊಂದು ಕಲ್ಪಾದಿಗೆ ಮತ್ತೆ ನನ್ನ ಶಕ್ತಿಯಿಂದ ನಾನು ಸೃಷ್ಟಿ ಮಾಡುತ್ತೇನೆ. ಇಡೀ ವ್ಯವಸ್ಥೆಯು ನನ್ನೊಳಗಿದೆ. ನನ್ನ ಇಚ್ಛೆಯಂತೆ ಅದು ಮತ್ತೆ ಮತ್ತೆ ವ್ಯಕ್ತವಾಗುತ್ತದೆ. ನನ್ನ ಇಚ್ಛೆಯಂತೆಯೇ ಅದು ಕೊನೆಯಲ್ಲಿ ನಾಶವಾಗುತ್ತದೆ. ಈ ಸಕಲ ಜೀವಿಗಳು 3 ತೆರನಾದ ದುಃಖಗಳಿಗೆ ವಶವಾಗಿದ್ದಾರೆ. ದೇಹ ಮತ್ತು ಮನಸ್ಸುಗಳಿಗೆ ಸಂಬಂಧಿಸಿದ ದುಃಖಗಳೆಲ್ಲವೂ ಇವುಗಳಲ್ಲಿ ಸೇರುತ್ತವೆ. ಪ್ರಾಣಿಗಳು ತಾವು ದುಃಖ ಪಡುತ್ತಿರುವುದನ್ನೇ ಅರಿಯಲಾರರು. ಆದರೆ ಮಾನವ ಜೀವಿಗಳು ಅದನ್ನು ಅರಿಯಬಲ್ಲರು. ತಾನು ದುಃಖ ಅನುಭವಿಸುತ್ತಿದ್ದೇನೆಂದು ಅರಿಯಲಾರದವನು ಪಶು ಪ್ರಜ್ಞೆಯಲ್ಲಿರುತ್ತಾನೆ. ಪ್ರಾಣಿಗಳನ್ನು ಕಡಿಯಲು ನಿಲ್ಲಿಸಿರಬಹುದು, ಆದರೆ ಅವಕ್ಕೆ ಅದು ತಿಳಿಯುವುದಿಲ್ಲ. ಮಾನವ ಜೀವಿಗಳಾಗಿ ನಾವು ಹುಟ್ಟು, ಮುಪ್ಪು, ರೋಗ ಮತ್ತು ಸಾವುಗಳ ಯಾತನೆಯನ್ನು ಅನುಭವಿಸುತ್ತಿದ್ದೇವೆ ಎಂಬುದನ್ನು ಅರಿಯಬೇಕು ಮತ್ತು ಈ ದುಃಖಗಳನ್ನು ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ವಿಚಾರ ಮಾಡಬೇಕು. ಹುಟ್ಟಿನಿಂದಲೂ ನಾವು ದುಃಖ ಪಡುತ್ತಲೇ ಬಂದಿದ್ದೇವೆ. ಶಿಶುವಾಗಿ 9 ತಿಂಗಳುಗಳ ಕಾಲ ತಾಯಿಯ ಗರ್ಭದಲ್ಲಿ ನಮ್ಮನ್ನು ಇರಿಸಲಾಗಿರಿಸುತ್ತದೆ. ಹುಟ್ಟಿದ ಮೇಲೂ ದುಃಖ ಮುಂದುವರೆದಿದೆ. ತಾಯಿಯು ತನ್ನ ಮಗುವಿನ ಬಗೆಯೇ ಎಷ್ಟೇ ಅಕ್ಕರೆ ತೋರಿಸಿದರೂ ಮಗು ಅಳುತ್ತದೆ. ಏಕೆ? ಅದು ದುಃಖ ಪಡುತ್ತಿರುವುದರಿಂದ. ಅದನ್ನು ತಿಗಣೆಯು ಕಚ್ಚುತ್ತಿರಬಹುದು, ಹೊಟ್ಟೆ ನೋಯುತ್ತಿರಬಹುದು, ಅಥವಾ ಬೇರೆ ಏನೋ ತೊಂದರೆ ಇರಬಹುದು. ಹೀಗೆಯೇ ಕ್ಲೇಶವು ಮುಂದುವರಿಯುತ್ತದೆ. ಮಗುವಿಗೆ ಶಾಲೆಗೆ ಹೋಗಲು ಇಷ್ಟವಿಲ್ಲ, ಆದರೂ ಹೋಗಲೇಬೇಕೆಂದು ಬಲತ್ಕರಿಸಲಾಗುತ್ತದೆ. ಮಗುವಿಗೆ ಓದಲು ಇಷ್ಟವಿಲ್ಲ, ಆದರೆ ಉಪಾಧ್ಯಾಯರು ಕೆಲಸದ ಹೊರೆಯನ್ನೇ ಕೊಡುತ್ತಾರೆ. ನಮ್ಮ ಬದುಕನ್ನು ಪರೀಕ್ಷಿಸಿ ನೋಡಿಕೊಂಡರೆ ಅದು ಸಂಪೂರ್ಣವಾಗಿ ದುಃಖಮಯವಾಗಿರುವುದನ್ನು ನೋಡುತ್ತೇವೆ. ಸಾಮಾನ್ಯವಾಗಿ ಹೇಳುವುದಾದರೆ ಬದ್ಧಾತ್ಮರು ತುಂಬ ಬುದ್ಧಿವಂತರಲ್ಲ. ಆದ್ದರಿಂದ ಏಕೆ ಎಂದು ಕೇಳದೆಯೇ ಸುಮ್ಮನೆ ದುಃಖವನ್ನು ಅನುಭವಿಸುತ್ತಾ ಹೋಗುತ್ತಾರೆ. ಯಾತನೆಯೇನೋ ಇದೆ, ಆದರೆ ಅದಕ್ಕೊಂದು ಪರಿಹಾರವಿದ್ದ ಪಕ್ಷದಲ್ಲಿ ನಾವು ಅದರ ಪ್ರಯೋಜನವನ್ನು ಪಡೆಯಬೇಕು. ಮಹರ್ಷಿಯಾದ ಋಷಭದೇವನನ್ನು ತನ್ನ ಪುತ್ರರಿಗೆ ಹೀಗೆ ಉಪದೇಶಿಸುತ್ತಾನೆ: ನನ್ನ ಪ್ರೀತಿಯ ಮಕ್ಕಳೇ, ಈ ಜನ್ಮದಲ್ಲಿ ನಿಮಗೆ ಈ ಸುಂದರವಾದ ದೇಹಗಳು ದೊರಕಿವೆ. ಹಂದಿಗಳು ಮತ್ತು ನಾಯಿಗಳ ದೇಹಗಳಂತೆ ಈ ದೇಹಗಳು ಇಂದ್ರಿಯ ಪೋಷಣೆಗಾಗಿ ಉದ್ದೇಶಿತವಾದವಲ್ಲ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಉದ್ದೇಶವನ್ನು ಉಳ್ಳವು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಮೂಲಭೂತವಾಗಿ ಋಷಭದೇವನು ಹೇಳುತ್ತಿರುವುದು ಇದು: ಇಂದ್ರಿಯ ಪೋಷಣೆಯ ಬದುಕು ಅಮೇಧ್ಯವನ್ನು ತಿನ್ನುವ ಹಂದಿಗಳಿಗೆ
ಸಹಜವಾದದ್ದು. ನಮಗೆ ಇದಕ್ಕಿಂತ ಬಹು ಉನ್ನತವಾದ ಜೀವನವು ದೊರಕಿರುವುದರಿಂದ ನಾವು ಮತ್ತೆ ಆ ಕೆಳವರ್ಗದ ರೂಪಗಳನ್ನು ಅನುಸರಿಸಲು ಹೋಗಬಾರದು. ನ್ಯೂಯಾರ್ಕ್ ನಗರದ ಸೆಂಟ್ರಲ್ ಪಾರ್ಕ್ನಲ್ಲಿ ನಡೆದು ಹೋಗುತ್ತಿದ್ದಾಗ ಅಮೆರಿಕನ್ ಹುಡುಗ ಹುಡುಗಿಯರ ಒಂದು ಗುಂಪು ನಡೆದು ಹೋಗುತ್ತಿದ್ದಾಗ ಆ ಗುಂಪು ಹಂದಿಗಳನ್ನು ಪೂಜಿಸುತ್ತಿದ್ದುದನ್ನು ನೋಡಿ ನಾವು ಆಶ್ಚರ್ಯಚಕಿತರಾದೆವು. ನಾವು ಹರೇ ಕೃಷ್ಣ ಎಂದು ಉಚ್ಚರಿಸುತ್ತಿದ್ದರೆ ಅವರು ಹಾಗ್ 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 ಅಂದರೆ ಹಂದಿ 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 ಎಂದು ಹಾಡುತ್ತಿದ್ದರು. ವಾಸ್ತವವಾಗಿ ಅವರು ಹಂದಿಗಳನ್ನು ಮೆರವಣಿಗೆ ಮಾಡಿಕೊಂಡು ಸೆಂಟ್ರಲ್ ಪಾರ್ಕ್ನಲ್ಲಿ ಸುತ್ತುತ್ತಿದ್ದರು. ಅವುಗಳ ಮುಂದೆ ಬಾಗಿ ನಮಸ್ಕಾರ ಪೂಜೆಯನ್ನು ಸಹ ಮಾಡುತ್ತಿದ್ದರು. ಅವುಗಳಲ್ಲಿ ಹಂದಿಯು ರಾಷ್ಟ್ರಾಧ್ಯಕ್ಷನಾಗಿ ನಮ್ಮನ್ನು ಮುನ್ನಡೆಸಬೇಕು ಎಂದು ಅವರು ಅಪೇಕ್ಷಿಸುತ್ತಿದ್ದರು. ಇದು ಎಲ್ಲಿಯವರೆಗೆ ಹೋಗಿದೆ ಎಂದರೆ, ಒಮ್ಮೆ ಸಿಯಾಟ್ಲನ್ನಲ್ಲಿ ಹಂದಿಗಳ ಮೆರವಣಿಗೆಯೊಂದು ನಡೆಯಿತು. ಹುಡುಗ ಹುಡುಗಿಯರು ಬಟ್ಟೆಗಳನ್ನು ಕಳಚಿ ಮಣ್ಣಿನ ಮೇಲೆ ಹೊರಳಾಡುತ್ತಾ ಹಂದಿಗಳೊಂದಿಗೆ ಆಟವಾಡುತ್ತಿದ್ದರು. ಈ ರೀತಿಯಲ್ಲಿ ಅವರು ತಾವು ಪೂಜಿಸುವ ಹಂದಿಗಳೊಂದಿಗೆ ಒಡನಾಡುತ್ತಿದ್ದರು. ಇದೆಲ್ಲ ನಡೆಯುತ್ತಿರುವುದು ಲಕ್ಷಣವಾದ ದೇಹ, ಬೇಕಾದಷ್ಟು ಹಣ, ಜಗತ್ತಿನ ಬೇರೆ ಬೇರೆ ದೇಶಗಳ ಕಿರಿಯರಿಗೆ ದೊರಕುವಂತಹ ಇನ್ನೂ ಅನೇಕ ಇತರ ಅನುಕೂಲಗಳು ಇರುವ ದೇಶದಲ್ಲಿ. ಈ ಎಲ್ಲ ಅನುಕೂಲಗಳ ಫಲವಾಗಿ ಅವರು ಹಂದಿಗೆ ಪೂಜೆಗೆ ಇಳಿಯುವಂತಾಗಿದೆ. ಇದನ್ನು ಬಹಳ ಹಿಂದೆಯೇ ನಿರೀಕ್ಷಿಸಿ ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿದೆ. ಶ್ರೀಮದ್ ಭಾಗವತವನ್ನು ಕೊನೆಯ ಪಕ್ಷ 5000 ವರ್ಷಗಳ ಹಿಂದೆ ಸಂಕಲ್ಪಿಸಲಾಯಿತು. ಇಲ್ಲಿ ಮುಖ್ಯವಾದ ವಿಚಾರವೇನೆಂದರೆ, ಬದುಕಿನ ಸುಂದರ ಸನ್ನಿವೇಶವನ್ನು ಸುಂದರವಾದ ಉದ್ದೇಶಕ್ಕಾಗಿ ಬಳಸಬೇಕೇ ಹೊರತು ಕೆಳಮಟ್ಟದ ಪೂಜೆಗಳಿಗಾಗಿ ಬಳಸಬಾರದು. ವೈದಿಕ ಇತಿಹಾಸಗಳಲ್ಲಿ ನಾವು ತಪೋಧನರಾದ ಅನೇಕಾನೇಕ ಚಕ್ರವರ್ತಿಗಳನ್ನು, ಮಹಾರಾಜರನ್ನು ನೋಡುತ್ತೇವೆ. ಧ್ರುವ ಮಹಾರಾಜ, ಅಂಬರೀಷ ಮಹಾರಾಜ ಮತ್ತು ಯುಧಿಷ್ಠಿರ ಮಹಾರಾಜ ಇವರೆಲ್ಲ ಮಹಾ ಸಾಧನೆ ಮಾಡಿದ ಹಿರಿಯ ಚಕ್ರವರ್ತಿಗಳು ಮತ್ತು ಮಹರ್ಷಿಗಳಾಗಿದ್ದರು. ಆರ್ಥಿಕ ಪ್ರಗತಿಗೆ ಹಾಗೂ ಉತ್ತಮ ಜೀವನಕ್ಕೆ ಸಕಲ ಸೌಲಭ್ಯಗಳನ್ನು ಉಳ್ಳ ಸುಂದರವಾದ ಮಾನವ ಜನ್ಮದ ಈ ಸದಾವಕಾಶವನ್ನು ಪಡೆದಿರುವವರಿಗೆ ಅವರು ಅತ್ಯುತ್ತಮವಾದ ಮಾದರಿಯನ್ನು ಹಾಕಿದ್ದಾರೆ. ಈ ಅವಕಾಶವನ್ನು ಇನ್ನೂ ಉತ್ತಮ ಜೀವನವನ್ನು ಪಡೆಯುವ ಸಲುವಾಗಿ ಉಪಯೋಗಿಸಬೇಕೆಯೇ ಹೊರತು ತಪಶ್ಚರಣದಿಂದ ಇದನ್ನು ವಾಸ್ತವಗೊಳಿಸಬಹುದು. ನಾವು ಈಗ ಈ ಬೌದ್ಧ ದೇಹಗಳನ್ನು ಧರಿಸಿದ್ದೇವೆ. ಆದರೆ ಕೃಷ್ಣ ಪ್ರಜ್ಞೆಯನ್ನು ಕೈಗೊಂಡರೆ ನಮ್ಮ ಪ್ರಜ್ಞೆಯು ಪರಿಶುದ್ಧವಾಗುತ್ತದೆ. ಅನೇಕ ಅಮೇರಿಕನ್ ಹಾಗೂ ಯುರೋಪಿಯನ್ ಕಿರಿಯ ವಿದ್ಯಾರ್ಥಿಗಳು ತಾವಾಗಿಯೇ ಕೃಷ್ಣ ಪ್ರಜ್ಞೆಯನ್ನು ಆಚರಿಸಿದ್ದಾರೆ. ಹಾಗೆ ಮಾಡಿದವರೆಲ್ಲರೂ ಅತ್ಯಾನಂದವನ್ನು ಅನುಭವಿಸಿದ್ದಾರೆ. ಈ ಪ್ರಕ್ರಿಯೆಯು ಸ್ವಲ್ಪವೂ ಕಷ್ಟದ್ದಲ್ಲ, ಬದಲು ತುಂಬ ಸಂತೋಷದಾಯಕ. ಈಗ ಅವರು ಆ ಪರಿಶುದ್ಧತಾ ಸ್ಥಿತಿಯೇ ಪಶು ಜೀವನ ಮತ್ತು ಮಾನವ ಜೀವನಗಳ ನಡುವಿನ ವ್ಯತ್ಯಾಸ ಏನೆನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಕೃಷ್ಣ ಪ್ರಜ್ಞೆಯ ಮೂಲಕ ಈ ಮೂಲ ನಿಯಮಗಳನ್ನು ಆಚರಿಸುವುದರಿಂದ ನಮ್ಮ ಬದುಕನ್ನು ಶುದ್ಧಗೊಳಿಸಿಕೊಳ್ಳಬಹುದು. ಅಕ್ರಮ ಸಂಭೋಗ, ಮಾಂಸಭಕ್ಷಣ, ಮಾದಕ ದ್ರವ್ಯ ವ್ಯಸನ ಮತ್ತು ಜೂಜು ಇವುಗಳನ್ನು ತೊರೆಯುವುದರಿಂದ ಸಂಪೂರ್ಣವಾಗಿ ಪರಿಶುದ್ಧವಾದ ಆಧ್ಯಾತ್ಮಿಕ ಬದುಕಿಗೆ ನಾವು ಕ್ರಮೇಣ ಏರುತ್ತೇವೆ. ಮಹರ್ಷಿಯಾದ ಋಷಭದೇವನು ತನ್ನ ಮಕ್ಕಳಿಗೆ ಅವರು ತಮ್ಮ ಬದುಕನ್ನು ಪರಿಶುದ್ಧಗೊಳಿಸಿಕೊಂಡರೆ ಅವರಿಗೆ ಅಮಿತವಾದ ಆನಂದವು ದೊರಕುತ್ತದೆ ಎಂದು ಹೇಳಿದನು. ನಾವೆಲ್ಲರೂ ಶಾಂತಿ ಮತ್ತು ಸಂತೋಷಗಳನ್ನು ಪಡೆಯಲು ಉದ್ದೇಶಿತರು. ಈ ಬೌದ್ಧ ಜಗತ್ತಿನಲ್ಲಿ ನಾವು ನೋಡುವ ಶಾಂತಿ ಸುಖಗಳು ಸೀಮಿತವಾದದ್ದು. ನಮ್ಮ ಬದುಕನ್ನು ಶುದ್ಧೀಕರಿಸಿಕೊಂಡು ಆಧ್ಯಾತ್ಮಿಕ ಬದುಕನ್ನು ಪಡೆದರೆ ಅಪಾರವಾದ ಮತ್ತು ಅನಂತವಾದ ಸುಖ ಶಾಂತಿಗಳನ್ನು ಸವಿಯುತ್ತೇವೆ. ಆಧ್ಯಾತ್ಮಿಕ ಜಗತ್ತು ಸೂಕ್ಷ್ಮವಲ್ಲ ಅಥವಾ ಅಮೂರ್ತವಲ್ಲ. ಮೊದಲೇ ಸೂಚಿಸಿರುವ ಹಾಗೆ ಅಲ್ಲಿ
ವೈವಿಧ್ಯವಿದೆ. ವೈಕುಂಠಗಳಲ್ಲಿ ಅನುಭವಕ್ಕೆ ಬರುವ ಆಧ್ಯಾತ್ಮಿಕ ಆನಂದಗಳಲ್ಲಿ ನರ್ತಿಸುವ ಸುಖವೂ ಒಂದು. ಅಲ್ಲಿ ಕಿರಿಯ ವಯಸ್ಸಿನ ತರುಣ ತರುಣಿಯರಿದ್ದರೂ ಇರುತ್ತಾರೆ. ವಾಸ್ತವವಾಗಿ ಅಲ್ಲಿ ಮುಪ್ಪು, ರೋಗ, ಮರಣ ಅಥವಾ ಜನನದ ಸಂಕಟ ಇಲ್ಲ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಮ್ಮ ನಿತ್ಯ ಸೊತ್ತಾದ ಅಪರಿಮಿತ ಆನಂದ, ಜ್ಞಾನ ಮತ್ತು ಶಾಶ್ವತ ಬದುಕಿನಲ್ಲಿ ಪಾಲ್ಗೊಳ್ಳಲು ಬಯಸುವುದಾದರೆ ನಾವು ಇಂದ್ರಿಯ ತೃಪ್ತಿಗಾಗಿ ಮತ್ತು ಹಂದಿಗಳ ಆರಾಧನೆಯಾಗಿ ಕಷ್ಟಪಟ್ಟು ದುಡಿಯುತ್ತಾ ಜೀವನವನ್ನು ಹಾಳು ಮಾಡಬಾರದು. ಕೃಷ್ಣ ಪ್ರಜ್ಞೆಯನ್ನು ಬೆರೆಸಿಕೊಳ್ಳಲು ಮೀಸಲಾದ ಒಂದು ಬದುಕನ್ನು ನಡೆಸಬೇಕು. ಅದರಿಂದ ಅನಂತ ಆನಂದವು, ಅನಂತ ಸುಖವು ದೊರಕುತ್ತದೆ. ಇದೇ ಕೃಷ್ಣ ಪ್ರಜ್ಞಾ ಆಂದೋಲನದ ಮೂಲ ಉತ್ತಮ ತತ್ವವಾಗಿದೆ. ಸುಖಕ್ಕಾಗಿ ಕಠಿಣ ಪರಿಶ್ರಮ. ಶಾಸ್ತ್ರ ಗ್ರಂಥಗಳಲ್ಲಿ ಭಗವಂತನನ್ನು ಸತ್, ಚಿತ್, ಆನಂದ ವಿಗ್ರಹ ಎಂದು ವರ್ಣಿಸಿದೆ. ಸತ್ ಎಂದರೆ ನಿತ್ಯವಾದದ್ದು, ಶಾಶ್ವತ ಎಂದರೆ ಚಿತ್ ಅಂದರೆ ಪೂರ್ಣ ಜ್ಞಾನ, ಆನಂದ ಪರಿಪೂರ್ಣವಾದ ಸಂತೋಷ, ವಿಗ್ರಹ ಎಂದರೆ ಅವನು ವ್ಯಕ್ತಿ ಎಂದು. ಎರಡನೆಯವನಿಲ್ಲದ ದೇವೋತ್ತಮ ಪರಮಪುರುಷನಾದ ಪ್ರಭುವು ಪೂರ್ಣ ಜ್ಞಾನವುಳ್ಳವನು, ಶಾಶ್ವತ ಆನಂದ ಭರಿತನು. ಅವನಿಗೆ ಸಮಾನರಾದವರು, ಅವನಿಗಿಂತ ದೊಡ್ಡವರು ಬೇರೆ ಯಾರೂ ಇಲ್ಲ. ಇದು ಪರಮಪ್ರಭುವಿನ ಅಡಕವಾದ ವರ್ಣನೆ. ಜೀವಿಗಳು ಪರಮಪ್ರಭುವಿನ ಸೂಕ್ಷ್ಮ ಮಾದರಿಗಳು. ಹಾಗಿರುವುದರಿಂದಲೇ ಅವರು ತಮ್ಮ ಚಟುವಟಿಕೆಗಳಲ್ಲಿ ಶಾಶ್ವತ ಅಸ್ತಿತ್ವಕ್ಕೆ, ಪೂರ್ಣ ಜ್ಞಾನಕ್ಕೆ, ಆನಂದಕ್ಕೆ ಹಂಬಲಿಸುತ್ತಾರೆ. ಹಾಗಿರುವುದರಿಂದಲೇ ತಮ್ಮ ಚಟುವಟಿಕೆಗಳಲ್ಲಿ ಶಾಶ್ವತ ಅಸ್ತಿತ್ವಕ್ಕೆ, ಪೂರ್ಣ ಜ್ಞಾನಕ್ಕೆ, ಆನಂದಕ್ಕೆ ಹೆಚ್ಚು ಹಂಬಲ ಪಡುತ್ತಾರೆ. ಈ ಬಯಕೆಗಳು ಮಾನವ ಸಮೂಹದಲ್ಲಿ ಸ್ಪಷ್ಟವಾಗಿದೆ. ಊರ್ಧ್ವ ಲೋಕಗಳಲ್ಲಿ ಅಂದರೆ ಸ್ವರ್ಗಲೋಕ, ಜನಲೋಕ, ತಪೋಲೋಕ, ಮಹರ್ಲೋಕ, ಬ್ರಹ್ಮಲೋಕ ಇತ್ಯಾದಿ ಜೀವಿಗಳು ದೀರ್ಘಾಯುಷ್ಯವನ್ನು ಸವಿಯುತ್ತಾರೆ. ಹೆಚ್ಚಿನ ಜ್ಞಾನ ಮತ್ತು ಸಾಮಾನ್ಯವಾಗಿ ಅಧಿಕತರ ಆನಂದಯುತ ಜೀವನವನ್ನು ಸವಿಯುತ್ತಾರೆ. ಆದರೆ ಭೂಮಿಯು ಮೇಲಿನದಕ್ಕೆ ಹೋಲಿಸಿದರೆ ಸಾವಿರಾರು ಪಟ್ಟು ದೀರ್ಘತರ ಜೀವನ, ಆನಂದದ ಮಟ್ಟವಿರುವ ಅತ್ಯಂತ ಎತ್ತರವಾದ ಭೌತ ಲೋಕದಲ್ಲಿಯೂ ಕೂಡ ಮುಪ್ಪು ಇದೆ, ರೋಗವಿದೆ, ಮರಣವೂ ಇದೆ. ಪರಮಪ್ರಭುವಿನ ಸಾಚರ್ಯದಲ್ಲಿ ಸವಿಯುವ ಶಾಶ್ವತವಾದ ಆನಂದಕ್ಕೆ ಹೋಲಿಸಿದರೆ ಅಲ್ಲಿ ಲಭ್ಯವಿರುವ ಆನಂದವು ಕೇವಲ ಅಲ್ಪ, ಗೌಣ. ನಿರಾಕಾರ ಬ್ರಹ್ಮನ್ ಆನಂದವನ್ನು ವಿಧ ವಿಧವಾದ ಸಂಬಂಧಗಳಲ್ಲಿ ಪರಮಪ್ರಭುವಿಗೆ ಸಲ್ಲಿಸುವ ಸೇವೆಯ ಆನಂದಕ್ಕೆ ಹೋಲಿಸಿದಾಗ ಅದು ಸಾಗರಕ್ಕೆ ಹೋಲಿಸಿದ ತುಚ್ಛ ನೀರಿನ ಹನಿಯಂತಾಗುತ್ತದೆ. ಪ್ರತಿಯೊಬ್ಬ ಜೀವಿಯು ಈ ಭೌತಿಕ ಜಗತ್ತಿನ ಅತ್ಯಂತ ಉನ್ನತವಾದ ಹಂತದ ಸುಖವನ್ನು ಬಯಸುತ್ತಾನೆ. ಆದರೂ ಇಲ್ಲಿ ಪ್ರತಿಯೊಬ್ಬನು ಅಸಖಿಯೇ ಆಗಿರುತ್ತಾನೆ. ಎಲ್ಲ ಊರ್ಧ್ವ ಲೋಕಗಳಲ್ಲಿಯೂ ಕೂಡ ದೀರ್ಘತರ ಜೀವನ ಹಾಗೂ ಅಧಿಕ ಸುಖಗಳಿದ್ದರೂ ಅಲ್ಲಿಯೂ ಈ ಅಸುಖವೆನ್ನುವುದನ್ನು ಹೊಂದಿರುತ್ತಾನೆ. ಇದಕ್ಕೆ ಪ್ರಕೃತಿಯ ಸಹಜ ನಿಯಮವೇ ಕಾರಣ. ನಾವು ಜೀವಿತದ ಅವಧಿಯನ್ನು, ಅದರ ಗುಣಮಟ್ಟವನ್ನು ಅತಿ ದೊಡ್ಡ ಪ್ರಮಾಣದವರೆಗೂ ಹೆಚ್ಚಿಸಬಹುದು. ಆದರೂ ಭೌತ ಪ್ರಕೃತಿಯ ನಿಯಮದಂತೆ ನಾವು ಅಸುಖಿಗಳೇ ಆಗಿರುತ್ತೇವೆ. ಇದಕ್ಕೆ ಕಾರಣ ನಮ್ಮ ನಿಜ ಸ್ವರೂಪಕ್ಕೆ ಹೊಂದುವಂತಹ ಸಂತೋಷದ ಗುಣಮಟ್ಟವು ಭೌತ ಕಾರ್ಯ ಚಟುವಟಿಕೆಗಳಿಂದ ದೊರಕುವ ಸಂತೋಷಕ್ಕಿಂತ ಬೇರೆಯಾಗಿರುವುದು. ಜೀವಿಯು ಭಗವಂತನ ಉನ್ನತ ಆಧ್ಯಾತ್ಮಿಕ ಶಕ್ತಿಯ ಒಂದು ಸಣ್ಣ ಕಣ. ಆ ಶಕ್ತಿಯು ಸಚ್ಚಿದಾನಂದ ವಿಗ್ರಹ. ಆದ್ದರಿಂದ ಆಧ್ಯಾತ್ಮಿಕ ಸ್ವರೂಪದ ಸಂತೋಷವನ್ನು ಸವಿಯಲು ಅವನಿಗೆ ಸಹಜವಾದ ಅಪೇಕ್ಷೆ ಇದೆ. ದುರಾದೃಷ್ಟವೆಂದರೆ ಭೌತ ಪ್ರಕೃತಿಯ ವಿದೇಶಿ ವಾತಾವರಣದಿಂದ ತನ್ನ ಸುಖವನ್ನು ಪಡೆಯಲು ಅವನು ಪ್ರಯತ್ನಿಸುತ್ತಿರುವುದು. ನೀರಿನಿಂದ ಹೊರಗಡೆ ತೆಗೆದ ಮೀನು ನೆಲದ ಮೇಲೆ ಏನೂ ವ್ಯವಸ್ಥೆ ಮಾಡಿಕೊಟ್ಟರೂ ಸಂತೋಷವಾಗಿರಲಾರದು. ಅದಕ್ಕೆ ನೀರೇ ಬೇಕು.
ಅದೇ ರೀತಿಯಲ್ಲಿ ಈ ಭೌತ ವಿಶ್ವದಲ್ಲಿ ಭ್ರಮಿತವಾದ ಮಿದುಳಿನಿಂದ ಕಲ್ಪಿಸಿದ ಯಾವುದೇ ಯೋಜನೆಗಳಿಂದಲೂ ಸಚ್ಚಿದಾನಂದನು ಸೂಕ್ಷ್ಮನೂ ಆದ ಜೀವಿಯು ಎಂದಿಗೂ ಸುಖ ಪಡೆಯಲಾರನು. ಆದ್ದರಿಂದ ಅವನಿಗೆ ಸ್ವರೂಪದಲ್ಲಿ ಆಧ್ಯಾತ್ಮಿಕವಾದ ಬೇರೊಂದೇ ಬಗೆಯ ಸುಖವನ್ನು ಒದಗಿಸಬೇಕು. ನಮ್ಮ ಆಸೆಯು ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸುವುದಾಗಿಯೇ ಇರಬೇಕೆಯೇ ಹೊರತು ಈ ತಾತ್ಕಾಲಿಕ ಸಂತೋಷವಲ್ಲ. ಭೌತ ಸುಖವನ್ನು, ಭೌತ ಅಸ್ತಿತ್ವವನ್ನು ನಿರಾಕರಿಸುವುದರಿಂದ ಆಧ್ಯಾತ್ಮಿಕ ಆನಂದವನ್ನು ಪಡೆಯಬಹುದು ಎಂದು ಕೆಲವು ದಾರ್ಶನಿಕರು ಅಭಿಪ್ರಾಯಪಡುತ್ತಾರೆ. ಶ್ರೀಪಾದ ಶಂಕರಾಚಾರ್ಯರು ನಿರೂಪಿಸಿದ ರೀತಿಯಲ್ಲಿ ಭೌತ ಚಟುವಟಿಕೆಗಳ ತಾತ್ವಿಕ ನಿರಾಕರಣವು ಮಾನವ ಸಮುದಾಯದಲ್ಲಿ ನಗಣ್ಯವಾದ ಒಂದು ವರ್ಗಕ್ಕೆ ಪರಿಣಾಮಕಾರಿಯಾಗಿರಬಹುದು. ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಆಧ್ಯಾತ್ಮಿಕ ಆನಂದವನ್ನು ಪಡೆಯುವ ಅತ್ಯುತ್ತಮವೂ ಕಡಾಖಂಡಿತವೂ ಆದ ದಾರಿಯನ್ನು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಕ್ತಿಯುತ ಚಟುವಟಿಕೆಗಳ ಮೂಲಕ ಬೋಧಿಸಿದರು. ಈ ಭಕ್ತಿ ಚಟುವಟಿಕೆಗಳು ಭೌತ ಪ್ರಕೃತಿಯ ಮುಖವನ್ನೇ ಬದಲಾಯಿಸಬಲ್ಲವು. ಭೌತ ಸುಖಕ್ಕಾಗಿ ಹಂಬಲಿಸುವುದನ್ನು ಕಾಮವೆಂದು ಕರೆಯುತ್ತಾರೆ. ಕಾಮಯುತ ಚಟುವಟಿಕೆಗಳು ಕೊನೆಗೆ ಹತಾಶೆಯಲ್ಲಿ ಮುಗಿಯುವುದು ಖಂಡಿತ. ಹಾವಿನ ದೇಹವು ತುಂಬ ಸಣ್ಣದಾಗಿರುತ್ತದೆ, ಆದರೆ ಮನುಷ್ಯನು ಆ ತಂಪನ್ನು ಸವಿಯಬೇಕೆಂದು ವಿಷ ತುಂಬಿದ ಹಾವನ್ನು ತನ್ನ ಕೊರಳಿಗೆ ಮಾಲೆಯಾಗಿ ಹಾಕಿಕೊಂಡರೆ ಅದು ಕಚ್ಚಿ ಅವನು ಸಾಯುವುದು ಖಂಡಿತ. ಭೌತ ಇಂದ್ರಿಯಗಳನ್ನು ಹಾವುಗಳಿಗೆ ಹೋಲಿಸಲಾಗುತ್ತದೆ. ಭೌತ ಸಂತೋಷದಲ್ಲಿ ಮುಳುಗಿರುವುದು ನಮ್ಮ ಆಧ್ಯಾತ್ಮಿಕ ಸ್ವರೂಪವನ್ನು ಖಂಡಿತವಾಗಿಯೂ ಕೊಲ್ಲುತ್ತದೆ. ಆದ್ದರಿಂದ ವಿವೇಕಿಯಾದ ಮನುಷ್ಯನು ಆನಂದದ ಸಹಜವಾದ ಮೂಲವನ್ನು ಕಾಣಲು ಆಸೆ ಬೇಕು. ಈ ಮೂಲಕ ಕಂಡುಹಿಡಿಯಬೇಕಾದರೆ ಮೊದಲು ಆ ಸಂತೋಷವು ಯಾವುದು ಎಂಬುದರ ಬಗೆಗಿನ ಸ್ವಲ್ಪ ಮಟ್ಟಿನ ತಿಳಿವು ಅಗತ್ಯ. ಕಬ್ಬು ಎಂದರೇನೆಂದು ತಿಳಿದಿರದ ಒಬ್ಬ ದಡ್ಡನ ಕಥೆಯಿದೆ. ಕಬ್ಬು ಬಿದುರು ಬೊಂಬನ್ನು ಹೋಲುತ್ತದೆ ಎಂದು ಅವನಿಗೆ ಯಾರೋ ತಪ್ಪಾಗಿ ಹೇಳಿದರು. ಅವನಾದರೂ ಬಿದುರು ತಂದು ಅದರಿಂದ ರಸವನ್ನು ಹಿಂಡಲು ಪ್ರಯತ್ನಿಸಿದನು. ಅದೇನೂ ಸಫಲವಾಗಲಿಲ್ಲ. ಭ್ರಮಾಧೀನನಾದ ಜೀವಿಯು ಗತಿಯು ಇದೇ ಆಗಿರುತ್ತದೆ. ಶಾಶ್ವತವಾದ ಆನಂದ ಬೇಕೆಂದು ಹುಡುಕುತ್ತಾ ದುಃಖವೇ ತುಂಬಿ ಹೋಗಿರುವ ಅನಿತ್ಯವೂ ಚಂಚಲವೂ ಆದ ಈ ಭೌತ ಜಗತ್ತಿನಿಂದ ಆ ಆನಂದವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಭಗವದ್ಗೀತೆಯಲ್ಲಿ ಭೌತ ಜಗತ್ತು ದುಃಖಮಯವಾಗಿದೆ ಎಂದು ವರ್ಣಿಸಿದೆ. ಭೌತ ವಿಶ್ವದ ಅತ್ಯುನ್ನತವಾದ ಲೋಕದಿಂದ ಮೊದಲುಗೊಂಡು ಅಧೋ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದಿಂದ ತುಂಬಿವೆ. ಜನನ ಮರಣಗಳು ಅಲ್ಲಿ ಪುನರಾವರ್ತಿಸುತ್ತವೆ. ಆದರೆ ಕೌಂತೆಯನೇ, ನನ್ನ ಧಾಮಕ್ಕೆ ಬಂದವನು ಮತ್ತೆ ಎಂದಿಗೂ ಹುಟ್ಟಬೇಕಾಗಿಲ್ಲ. ಸುಖಕ್ಕಾಗಿ ಆಸೆ ಪಡುವುದು ಸಹಜ, ಆದರೆ ಒಳ್ಳೆಯದು. ಆದರೆ ವೈಜ್ಞಾನಿಕ ವ್ಯವಸ್ಥೆ ಎಂದು ಹೇಳಿಸಿಕೊಳ್ಳುವ ವಿಧಾನದ ಮೂಲಕ ಜಡ ವಸ್ತುವಿನಿಂದ ಆನಂದವನ್ನು ಪಡೆಯಲು ಪ್ರಯತ್ನಿಸುವುದು ಭ್ರಮೆ ಮತ್ತು ಹತಾಶೆಯೇ ಅದರ ಫಲ. ಮೂರ್ಖರಿಗೆ ಇದು ಅರ್ಥವಾಗುವುದಿಲ್ಲ. ಭೌತ ಸುಖದ ಕಾಮನೆಯನ್ನು ಹೇಗೆ ವ್ಯಕ್ತಿಯು ಹಿಂಬಾಲಿಸಿ ಹೋಗುತ್ತಾನೆನ್ನುವುದನ್ನು ಭಗವದ್ಗೀತೆಯು ವರ್ಣಿಸುತ್ತದೆ. ಅಸುರಿ ವ್ಯಕ್ತಿಯು ಹೀಗೆ ಆಲೋಚಿಸುತ್ತಾನೆ: ಇಂದು ನನ್ನ ಬಳಿ ಇಷ್ಟು ಐಶ್ವರ್ಯವಿದೆ, ನನ್ನ ಯೋಜನೆಗಳ ಪ್ರಕಾರ ಇನ್ನೂ ಹೆಚ್ಚು ಗಳಿಸುತ್ತೇನೆ. ಈಗ ಇದಿಷ್ಟು ನನ್ನದು, ಮುಂದೆ ಇದು ಇನ್ನೂ ಹೆಚ್ಚಾಗಿ ಬೆಳೆಯುತ್ತದೆ. ಈ ನಾಸ್ತಿಕತೆ ಅಥವಾ ಭಗವದ್ರಹಿತ ನಾಗರಿಕತೆಯು ನಮ್ಮ ಇಂದ್ರಿಯ ತೋಷಣೆಗೋಸ್ಕರವಾಗಿಯೇ ರೂಪಿಸಿಕೊಂಡ ಭಾರೀ ವ್ಯವಹಾರ. ಈ ಪೊಳ್ಳು ಕೋಶವನ್ನು ಶೋಷಿಸುವುದಕ್ಕೋಸ್ಕರವಾಗಿ ನಾವು ಎಲ್ಲರೂ ಹಣಕ್ಕಾಗಿ ಹುಚ್ಚು ಹಿಡಿದವರಾಗಿದ್ದೇವೆ. ಪ್ರತಿಯೊಬ್ಬನೂ ಹಣಕ್ಕಾಗಿ ಹಂಬಲಿಸುತ್ತಾನೆ, ಏಕೆಂದರೆ ಇಂದ್ರಿಯ ತೋಷಣೆಯು ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳಲು ಅದೇ ಮಾಧ್ಯಮ. ಈ ಚಿನ್ನದ ದಾಹದ ಕೋಲಾಹಲದಲ್ಲಿ ಶಾಂತಿಯನ್ನು ನಿರೀಕ್ಷಿಸುವುದು ಕನಸಿನ ಮಾತೇ ಸರಿ. ಇಂದ್ರಿಯ ತೋಷಣೆಯ ಅತಿ ಅಲ್ಪವಾದ ಲೇಪವಿದ್ದರೂ, ಇಂದ್ರಿಯ ಭೋಗದ ಆಸೆಯು ಅತಿ ಸ್ವಲ್ಪವಿದ್ದರೂ ಶಾಂತಿಯು ಬಹು ದೂರ ಉಳಿಯುತ್ತದೆ. ಇದಕ್ಕೆ ಕಾರಣ ನಾವೆಲ್ಲರೂ ಪರಮಪ್ರಭುವಿನ ನಿತ್ಯ ಸೇವಕರಾಗಿರುವುದರಿಂದ ನಮ್ಮ ಸ್ವಾರ್ಥಕ್ಕಾಗಿ ನಾವು ಏನನ್ನೂ ಭೋಗಿಸಲಾರೆವು. ಆದ್ದರಿಂದ ನಮ್ಮ ಇಂದ್ರಿಯಗಳನ್ನು ಹೇಗೆ ಭಗವತ್ ಸೇವೆಯಲ್ಲಿ ವಿನಿಯೋಗಿಸಿಕೊಳ್ಳಬೇಕೆಂಬುದನ್ನು ಹಾಗೂ ಸಮಸ್ತವನ್ನು ಅವನ ದಿವ್ಯ ಇಚ್ಛೆಗಾಗಿ ಉಪಯೋಗಿಸುವುದು ಹೇಗೆಂಬುದನ್ನು ನಾವು ಕಲಿಯುವುದು ಅಗತ್ಯ.
ಬಹುವಾಗಿ ಹಂಬಲಿಸುವ ಶಾಂತಿಯನ್ನು ತಂದುಕೊಡಬಹುದಾದರೂ ಈ ವಿಧಾನ ಒಂದೇ ದೇಹದ ಒಂದು ಭಾಗವು ತನಗೆ ತಾನೇ ಸ್ವತಂತ್ರವಾಗಿ ಸುಖ ಪಡುವುದು ಸಾಧ್ಯವಿಲ್ಲ. ಇಡೀ ದೇಹಕ್ಕೆ ಸೇವೆ ಸಲ್ಲಿಸುವುದರಿಂದ ಸುಖ ಸಂತೋಷಗಳನ್ನು ಪಡೆಯಬಹುದು. ಪರಮಪ್ರಭುವು ಪೂರ್ಣನು, ನಾವೆಲ್ಲರೂ ಅಂಶಗಳು. ಆದರೆ ನಾವೆಲ್ಲರೂ ಸ್ವಹಿತಾಸಕ್ತಿಯ ಚಟುವಟಿಕೆಗಳಲ್ಲಿ ಮಗ್ನರಾಗಿ ಬಿಟ್ಟಿದ್ದೇವೆ. ಯಾರೊಬ್ಬರೂ ಭಗವಂತನಿಗೆ ಸೇವೆ ಮಾಡಲು ಸಿದ್ಧರಾಗಿಲ್ಲ. ನಾವು ಬೌದ್ಧ ಜನ್ಮದಲ್ಲಿ ಹೀಗೆ ಬದ್ಧರಾಗಿರುವುದಕ್ಕಿಂತ ಅದರ ಫಲವಾದ ದುಃಖಕ್ಕೆ ಇದೇ ಮೂಲ ಕಾರಣ. ಗಗನಚುಂಬಿಯ ಮೇಲಂತಸ್ತಿನ ಕಚೇರಿಯಲ್ಲಿ ಕುಳಿತ ಅಧಿಕಾರಿಯಿಂದ ಮೊದಲುಗೊಂಡು ರಸ್ತೆಯಲ್ಲಿ ದುಡಿಯುತ್ತಿರುವ ಕೂಲಿಯವರೆಗೆ ಎಲ್ಲರೂ ಕ್ರಮವಾಗಿಯೋ ಅಕ್ರಮವಾಗಿಯೋ ಹಣವನ್ನು ಸಂಗ್ರಹಿಸಬೇಕೆಂಬ ಆಲೋಚನೆಯಿಂದಲೇ ದುಡಿಯುತ್ತಾರೆ. ಅದೆಲ್ಲವೂ ಅಕ್ರಮವಾದದ್ದೇ. ಏಕೆಂದರೆ ಸ್ವಾರ್ಥಕ್ಕಾಗಿ ಕೆಲಸ ಮಾಡುವುದು ಅಕ್ರಮವೂ ಹಾನಿಕಾರವೂ ಆದದ್ದು. ಸ್ವಾರ್ಥಕ್ಕೋಸ್ಕರ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆಯಲು ಯತ್ನಿಸುವುದು ಅಕ್ರಮವಾದದ್ದೇ. ಇದರ ಅರ್ಥ ಹೀಗೆ: ಸಮಸ್ತ ಚಟುವಟಿಕೆಗಳ ಗುರಿಯು ಕೃಷ್ಣನನ್ನು ಮೆಚ್ಚಿಸುವುದು ಹಾಗೂ ಅವನಿಗೆ ಸೇವೆ ಸಲ್ಲಿಸುವುದಾಗಿರಬೇಕು. ಪರಮಪುರುಷನ ದಿವ್ಯ ಪ್ರೇಮಯುತ ಸೇವೆಯಲ್ಲಿ ತೊಡಗಿದವರು ದಿನದಿಂದ ದಿನಕ್ಕೆ ಅಷ್ಟು ಹಣವನ್ನು ತಾವು ಸಂಗ್ರಹಿಸುತ್ತಿರುವುದಕ್ಕಾಗಿ ತಪ್ಪಾಗಿ ಆಲೋಚಿಸುತ್ತಾರೆ. ನೂರಾರು ಸಾವಿರಾರು ಆಸೆಗಳಿಂದಲೂ ಕಾಮಕ್ರೋಧಗಳಿಂದಲೂ ಬದ್ಧರಾಗಿ ಅವರು ಅನ್ಯಾಯವಾದ ವಿಧಾನದಿಂದ ಇಂದ್ರಿಯ ತೋಷಣೆಗಾಗಿ ಧನ ಸಂಗ್ರಹ ಮಾಡುತ್ತಾರೆ. ಇದರ ಪರಿಣಾಮವಾಗಿ ಜಗತ್ತಿನಲ್ಲಿ ಹಣಕ್ಕೆ ಕೊರತೆಯಿಲ್ಲವಾದರೂ ಶಾಂತಿಯ ಅಭಾವವಿದೆ. ಧನ ಸಂಗ್ರಹ ಮಾಡುವುದಕ್ಕಾಗಿ ಅಪಾರವಾದ ಮಾನವ ಶಕ್ತಿಯು ವಿನಿಯೋಗವಾಗುತ್ತಿದೆ. ಸಾಮಾನ್ಯ ಜನರು ಕೂಡ ಹೆಚ್ಚು ಹೆಚ್ಚಾಗಿ ಡಾಲರ್ ಸಂಪಾದಿಸುವ ಶಕ್ತಿಯನ್ನು ಬಳಸಿಕೊಂಡಿದ್ದಾರೆ. ಆದರೆ ಕೊನೆಗೆ ಈ ಅನಿರ್ಬಂಧಿತ ಅಕ್ರಮ ಹಣದುಬ್ಬರವು ಜಗತ್ತಿನಾದ್ಯಂತ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿ ಆ ಅಗ್ಗದ ಹಣ ಮಾಡುವುದರ ಫಲವನ್ನೇ ನಾಶ ಮಾಡುವಂತಹ ದುಬಾರಿ ಬೆಲೆಯ ಯಂತ್ರಗಳನ್ನು ತಯಾರಿಸಲು ಪ್ರಚೋದಿಸಿದೆ. ಭಾರೀ ಹಣ ಮಾಡುವ ದೇಶಗಳ ನಾಯಕರೆನಿಸಿಕೊಂಡರೂ ನಿಜವಾಗಿ ಶಾಂತಿಯನ್ನು ಅನುಭವಿಸುತ್ತಿಲ್ಲ. ಇದಕ್ಕೆ ಬದಲು ಪರಮಾಣು ಅಸ್ತ್ರಗಳಿಂದ ಬರಲಿರುವ ವಿನಾಶವನ್ನು ತಪ್ಪಿಸಿಕೊಳ್ಳಲು ಯೋಜನೆಗಳನ್ನು ಹಾಕುತ್ತಿದ್ದಾರೆ. ಈ ಭಯಂಕರ ಹಾನಿಕಾರಕ ಶಸ್ತ್ರಾಸ್ತ್ರಗಳ ಪ್ರಯೋಗದ ಹೆಸರಿನಲ್ಲಿ ಭಾರೀ ಪ್ರಮಾಣದ ಹಣವನ್ನು ಸಮುದ್ರಕ್ಕೆ ಸುರಿಯಲಾಗುತ್ತದೆ. ಈ ಪ್ರಯೋಗಗಳಿಗೆ ಭಾರೀ ಪ್ರಮಾಣದ ಹಣವು ವೆಚ್ಚವಾಗುತ್ತಿರುವುದು ಮಾತ್ರವಲ್ಲದೆ ಅನೇಕ ಜೀವಗಳು ಬಲಿಯಾಗುತ್ತಿವೆ. ಈ ರೀತಿಯಲ್ಲಿ ದೇಶಗಳು ಕರ್ಮದ ನಿಯಮಗಳಿಗೆ ಬದ್ಧವಾಗುತ್ತಿವೆ. ಇಂದ್ರಿಯ ತೋಷಣೆಯ ಆಸೆಯಿಂದ ಎಷ್ಟೇ ಹಣವನ್ನು ಸಂಪಾದಿಸರೂ ಅದು ವ್ಯರ್ಥ ಮಾಡಿದಂತೆಯೇ. ಅದು ಮಾನವ ಕುಲದ ವಿನಾಶಕ್ಕಾಗಿ ವೆಚ್ಚ ಮಾಡಿದ ಹಣವಾಗುತ್ತದೆ. ಹೀಗೆ ಮನುಷ್ಯರ ಶಕ್ತಿಯನ್ನು ನಿಸರ್ಗ ನಿಯಮಗಳು ಪೋಲು ಮಾಡಿಸುತ್ತಿವೆ. ಇದೇ ಕಾರಣಕ್ಕೆ ಮನುಷ್ಯನಿಗೆ ವಾಸ್ತವವಾಗಿ ಸಕಲ ಶಕ್ತಿಗಳ ಒಡೆಯನಾದ ಭಗವಂತನ ಬಗೆಗೆ ಅಭಿರುಚಿ ಉಂಟಾಗಿರುವುದು. ಐಶ್ವರ್ಯವನ್ನು ತಾಯಿ ಲಕ್ಷ್ಮಿ ಅಥವಾ ಅದೃಷ್ಟದೇವಿ ಎಂದು ಕರೆದು ಪೂಜಿಸುತ್ತಾರೆ. ಅವಳ ಕೆಲಸ ನರರ ಅಥವಾ ಜೀವಿಗಳ ಮೂಲ ಪುರುಷನಾದ ಭಗವನ್ ನಾರಾಯಣನಿಗೆ ಸೇವೆ ಮಾಡುವುದು. ಆದ್ದರಿಂದ ಮಾನವರ ಜೀವಿತ ಲಕ್ಷ್ಯವು ಲಕ್ಷ್ಮೀದೇವಿಯ ನಿರ್ದೇಶನದಲ್ಲಿ ನಾರಾಯಣನಿಗೆ ಸೇವೆ ಮಾಡುವುದು. ನಾರಾಯಣನಿಗೆ ಸೇವೆ ಮಾಡದೆ ಜೀವಿಯು ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಲಕ್ಷ್ಮಿಯನ್ನು ತಪ್ಪುದಾರಿಯಲ್ಲಿ ಅನುಭವಿಸ ಹೋಗುವವರು ಪ್ರಕೃತಿ ನಿಯಮಗಳ ಶಿಕ್ಷೆಗೆ ಒಳಪಡುತ್ತಾರೆ. ಶಾಂತಿ ಮತ್ತು ಸಮೃದ್ಧಿಗಳನ್ನು ಉಂಟು ಮಾಡಲು ಬದಲು ಆ ಹಣವನ್ನೇ ವಿನಾಶವನ್ನು ತರುವಂತೆ ಆ ನಿಯಮಗಳು ನೋಡಿಕೊಳ್ಳುತ್ತವೆ. ಆ ಹಣವೇ ಅವರಿಗೆ ವಿನಾಶಕಾರಿಯಾಗಿ ವರ್ತಿಸುತ್ತದೆ. ಹೆಚ್ಚು ದುಡಿದ ಹಣ ಯಾವತ್ತೂ ಶಾಶ್ವತವಾಗಿ ಇರೋದಿಲ್ಲ. ನಾವು ಮಾಡುವ ಪುಣ್ಯ ಕಾರ್ಯಗಳು ಮಾತ್ರವೇ ನಮ್ಮ ಬಳಿ ಶಾಶ್ವತವಾಗಿರುತ್ತದೆ ಎನ್ನುವುದನ್ನು ಈ ಕೃಷ್ಣ ಪ್ರಜ್ಞೆ ನಮಗೆ ತಿಳಿಸುತ್ತದೆ. ವೀಕ್ಷಕರೇ, ನಾವೀಗ ತಿಳಿದುಕೊಂಡ ರೀತಿಯಲ್ಲಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಹಲವಾರು ವಿಚಾರಗಳು ಇದೆ. ಹಲವಾರು ವಿಚಾರಗಳಲ್ಲಿ ನಾವು ತಿಳಿದುಕೊಂಡ ಪ್ರಮುಖ ವಿಚಾರ ನಮ್ಮ ಆತ್ಮ ಸಾಕ್ಷಾತ್ಕಾರ. ಈ ಲೋಹವಾದಂತಹ ದೇಹವು, ಅಂದರೆ ಈ ದೇಹ ಒಂದು ಲೋಹವಿದ್ದಂತೆ. ಇದರಿಂದ ಆತ್ಮವನ್ನು ಹೊರತೆಗೆದರೆ ಈ ಲೋಹಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ. ಹೇಗೆ ಒಂದು ಚಿನ್ನ ತುಂಬಿದ ಚೀಲದಲ್ಲಿ
ಚೀಲವನ್ನು ಹೊರತೆಗೆದಾಗ ಚಿನ್ನಕ್ಕೆ ಮಾತ್ರ ಬೆಲೆಯೋ, ಚೀಲಕ್ಕೆ ಬೆಲೆ ಇಲ್ಲವೋ ಹಾಗೆಯೇ ನಾವು ಈ ಚೈತನ್ಯವಾದಂತಹ ಆತ್ಮವನ್ನು ನಮ್ಮ ಪುನರುದ್ಧಾರ ಮಾಡಿಕೊಳ್ಳಬೇಕು. ಇದಕ್ಕೆ ಬೇಕಾದ ಪೋಷಣೆ ಮಾಡಬೇಕು. ಆಧ್ಯಾತ್ಮಿಕ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ನಮ್ಮ ಆತ್ಮ ಪೋಷಣೆ ಆಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳಿಯಲು ನಮ್ಮ ನಮ್ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.